गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्मा तस्मै श्री गुरुवे नमः। तस्मै श्री गुरुवे नमः। ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗಿಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ, ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಈ ದಿನದ ಕ್ಲಾಸ್ ಅಲ್ಲಿ ನಾವು ಯಾವ ವಿಷಯವನ್ನ ತಿಳ್ಕೊಳ್ತೀವಿ ಅಂತ ಹೇಳಿದ್ರೆ, ಲೆವೆಲ್ 1 ಮತ್ತು 2 ಸಿಂಬಲ್ಸ್ಗಳು. ಇದು ಬರೀ ಸಿಂಬಲ್ಸ್ ಗಳಲ್ಲ, ಒಂದು ಅಸ್ತ್ರಗಳಿದ್ದ ಹಾಗೆ ನಮ್ಮೆಲ್ಲರಿಗೂ ಕೂಡ. ಪ್ರತಿಯೊಂದು ಸಿಂಬಲ್ಸ್ಗಳು, ಚಿಹ್ನೆಗಳು ನಮಗೆ ಅಷ್ಟೊಂದು ನಮಗೆ ಪವರ್ಫುಲ್ ಆಗಿರುವಂತ ಒಂದು ಶಸ್ತ್ರಗಳು ಅಂತಾನೆ ಕೂಡ ನಾವು ಹೇಳ್ಬಹುದು. ನಾವು ಈ ಸಿಂಬಲ್ಸ್ ಗಳು ಏನ್ ಮಾಡುತ್ತೆ ಅಂದ್ರೆ, ಆ ಪರಮಾತ್ಮನ ದಿವ್ಯ ಚೈತನ್ಯದೊಂದಿಗೆ, ಆ ರೇಖಿ ಮಾತೆಯ ಚೈತನ್ಯದೊಂದಿಗೆ ನಾವ್ ಏನ್ ಅನ್ಕೊಳ್ತೀವೋ ಸಂಪರ್ಕವನ್ನ ಸೇರಿಸಿ ನಮಗೆ ಯಾವ ಹೀಲಿಂಗ್ ಅನ್ನ ನಾವು ಮಾಡ್ಬೇಕು ಅಂತ ಅನ್ಕೊಳ್ತಿರೋ ಆ ಕೆಲಸವನ್ನ ಅದು ಅದ್ಭುತವಾಗಿ ಅದನ್ನ ಮಾತಿನಲ್ಲಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮ್ಯಾಜಿಕಲ್ ಆಗಿ ಅಂತಾನೆ ಹೇಳ್ಬೋದು ನಾವು. ಅಷ್ಟು ಅದ್ಭುತವಾಗಿ ತಮ್ಮ ಕೆಲಸವನ್ನ ನಮಗೆ ಮಾಡ್ಕೊಡುತ್ತವೆ. ಸೊ ಅದಕ್ಕೆ ಲೆವೆಲ್ 1 ಬರುವಂತದ್ದು ಮತ್ತೆ ಲೆವೆಲ್ 2 ನಲ್ಲಿ ಬರುವಂತ ಸಿಂಬಲ್, ಎರಡು ಸಿಂಬಲ್ಗಳನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಈಗ ನಾವು ಅದನ್ನ ನೋಡೋಣ. ಮೊದಲನೇ ಸಿಂಬಲ್ ಚೋಪುರೆ ಅಂತ ಹೇಳಿ. ಲೆವೆಲ್ 1 ಸಿಂಬಲ್ ಯಾವುದು ಅಂದ್ರೆ ಚೋಪುರೆ. ಈ ಸಿಂಬಲ್ ಅನ್ನ ಏನಂತ ಕರಿತೀವಿ ನಾವು ಅಂತ ಹೇಳಿದ್ರೆ, ನಂಬರ್ 1 ಅಂತ ಹೇಳ್ತೀವಿ. ಪವರ್ಫುಲ್ ಸಿಂಬಲ್. ನೋಡಿ, ಎರಡೇ ಮಾತಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ನಂಬರ್ 1 ಅಂದ್ರೆ ಏನು, ಹೌದಲ್ವಾ? ಅಂತ ಹೇಳಿದ್ರೆ ಎಂಥ ಸಂದರ್ಭದಲ್ಲಿ ಎಲ್ಲೇ ಆದ್ರೂ ಕೂಡ ಇದು ನಂಬರ್ 1 ಪ್ಲೇಸ್ ಅಲ್ಲಿ ಇರುತ್ತೆ. ಇದರ ಸ್ಥಾನವನ್ನ ಮತ್ಯಾರು ತಗೊಳಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದಂತಹ, ಶಕ್ತಿಯುತವಾದಂತಹ, ಪವರ್ಫುಲ್ ಆದಂತಹ ಸಿಂಬಲ್ ಇದು. ಸೊ ಇದನ್ನ ಯಾವ ರೀತಿ ಡ್ರಾ ಮಾಡ್ಬೇಕು ಅಂತೇಳಿ ಈಗ ನಾವು ನೋಡೋಣ. ಅದಾದ ನಂತರ ನಿಮ್ಗೆ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ ನಿಮ್ಗೆ. ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ಯಾರು ಸ್ಕ್ರೀನ್ ಮೇಲೆ ಬರಿಬೇಡಿ. ನೀವು ನಿಮ್ಮ ನೋಟ್ ಬುಕ್ ಅಲ್ಲಿ ನಿಮ್ಮ ಪೇಪರ್ ಮೇಲೆ ನೀವು ಬರೀರಿ. ಸ್ಕ್ರೀನ್ ಮೇಲೆ ಬರೆದ್ರೆ ಎಲ್ಲರಿಗೂ ಕೂಡ ಡಿಸ್ಟರ್ಬೆನ್ಸ್ ಆಗುತ್ತೆ. ಹಾಗಾಗಿ ದಯವಿಟ್ಟು ಯಾರು ಸ್ಕ್ರೀನ್ ಮೇಲೆ ಬರಿಬೇಡಿ. ಆ ಸ್ಕ್ರೀನ್ ಅನ್ನ ಕಾಣಿಸಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಈ ಕಡೆ ಈ ಕಡೆ ಈ ಕಡೆ ಈ ತರ ನೀವು ಅದನ್ನ ಮೂವ್ ಮಾಡಿದಾಗ ಬರುತ್ತೆ, ನೋಡ್ಕೊಳ್ಳಿ ಒಮ್ಮೆ. ಈಗ ನಾನು ಶೇರ್ ಮಾಡ್ತೀನಿ ಅದನ್ನ. ನೋಡಿ, ಕಾಣಿಸ್ತಾ ಇದೆಯಾ ಎಲ್ಲಾರ್ಗು? ವೈಟ್ ದಾಗಿರುವಂತ ಸ್ಕ್ರೀನ್ ನಿಮ್ಗೆ ಎಲ್ಲರಿಗೂ ಕಾಣಿಸ್ತಾ ಇದೆಯಾ? ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಕಾಣಿಸ್ತಾ ಇದೆ ಅಲ್ವಾ ಎಲ್ಲಾರ್ಗು? ಶೋಭಾ ಅವರೇ, ಸ್ಕ್ರೀನ್ ಮೇಲೆ ಬರಿಬೇಡಿ, ನೀವು ಟಚ್ ಮಾಡಬೇಡಿ. ಅದನ್ನ ಜಸ್ಟ್ ಸ್ಕ್ರೀನ್ ನೀವು ನೋಡಿ ಅಷ್ಟೇ. ನೀವು ಅದ್ರ ಮೇಲೆ ಬರೆಯೋದು, ಟಚ್ ಮಾಡೋದು ಯಾರು ಏನು ಮಾಡ್ಬೇಡಿ. ಕಾಣಿಸ್ತಾ ಇದೆಯಲ್ವಾ ಎಲ್ಲಾರ್ಗು? ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ಯಾರಾದ್ರೂ.
ಸರಿ. ಈಗ ನಾವು ಮೊದಲಿಗೆ ಯಾವ ಸಿಂಬಲ್ ಅಂತ ಹೇಳಿದ್ರೆ ಚೋಪುರೆ ಅಂತೇಳಿ ನಾವು ಕರಿತೀವಿ. ಆ ಚೋಪುರೆ ಸಿಂಬಲ್ ಅನ್ನ ನಾವು ಈಗ ನೋಡೋಣ. ಯಾವ ರೀತಿ ಅದನ್ನ ಬರಿಬೇಕು ಅಂತ ಹೇಳಿದ್ರೆ, ಮೊದಲು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಏಳನ್ನ ಬರ್ಕೊಳ್ತೀವಿ. ಸ್ವಲ್ಪ ನಮ್ದು ಅಡ್ಡದಿಡ್ಡಿ ಆಗತ್ತೆ, ನೋಡ್ಕೊಂಡು ನೀವು ನಿಮ್ಮ ನೋಟ್ಬುಕ್ ಅಲ್ಲಿ ನೀವು ಬರೀರಿ. ಇದಾದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ 1, 2, 3, 3.5 ಸುತ್ತುಳ್ಳಂತಹ ವೃತ್ತಾಕಾರವನ್ನ ನೀವು ಹಾಕ್ತೀರಾ, ಸರ್ಕಲ್ ಅನ್ನ ಹಾಕ್ಬೇಕು. ಮತ್ತೊಂದ್ಸಲ ಬರೀತೀನಿ ನೋಡಿ. 7 ಬರ್ಕೊಳ್ಬೇಕು. ನಂತರ ನಾವೇನ್ ಮಾಡ್ಬೇಕು ಅಂದ್ರೆ ಸರ್ಕಲ್ ಅನ್ನ ಹಾಕ್ಬೇಕು. 2, 3, 3.5. ಈ ರೀತಿಯಲ್ಲಿ ನೀವು ಬರಿಬೇಕು. 7 ಬರೆದು 3.5 ಸರ್ಕಲ್ ಅನ್ನ ಹಾಕ್ಬೇಕು. ಇದನ್ನ ನಾವೇನಂತ ಹೇಳ್ತೀವಿ ಅಂತ ಹೇಳಿದ್ರೆ ಚೋಪುರೆ ಅಂತೇಳಿ ನಾವು ಕರಿತೀವಿ. ನಿಮ್ಮೆಲ್ಲರಿಗೂ ಕಾಣಿಸಿದೆ ಅಂತ ಅನ್ಕೊಳ್ತೇನೆ ಅಲ್ವಾ? ಸೊ ಸಿಂಪಲ್ ಆಗಿದೆ. ಇದು ಚೋಪುರೆ ಅಂತೇಳಿ ನಾವು ಕರಿತೀವಿ. ಇದು ಏನ್ ಕೆಲಸವನ್ನ ಮಾಡುತ್ತೆ ಅಂತ ಹೇಳಿದ್ರೆ, ಮೊದಲನೇದು ಏನ್ ಮಾಡುತ್ತೆ ಇದು ಕೆಲಸ ಅಂದ್ರೆ, ಇದನ್ನ ಎಲ್ಲಾ ಕಡೆನೂ ಯೂಸ್ ಮಾಡುತ್ತೆ. ವಸ್ತುಗಳಾಗ್ಲಿ, ವ್ಯಕ್ತಿಗಳಾಗಿರ್ಲಿ, ಪ್ರಾಣಿಗಳಾಗಿರ್ಲಿ, ಪಕ್ಷಿಗಳಾಗಿರ್ಲಿ, ನಿಮ್ಮ ಮನೆ, ಫ್ಯಾಕ್ಟ್ರಿ, ಎಲ್ಲಾ ಕಡೆನೂ ಕೂಡ ನಾವು ಈ ಸಿಂಬಲ್ ಅನ್ನು ನಾವು ಯೂಸ್ ಮಾಡಬಹುದು. ಒಂದು ಸೆಕೆಂಡ್ ಒನ್ ಏನು ಅಂತ ಹೇಳಿದ್ರೆ, ಇದು ಶಕ್ತಿಯನ್ನ ಅಲ್ಲಿ ಸ್ಥಾಪನೆಯನ್ನ ಮಾಡುತ್ತೆ. ಶಕ್ತಿಯನ್ನ ಅಲ್ಲಿ ಇನ್ನು ಹೆಚ್ಚು ಮಾಡಿಕೊಡುತ್ತೆ. ಯಾರಿಗೆ ಏನು ಶಕ್ತಿ ಅವಶ್ಯಕತೆ ಇದೆಯೋ ಆ ಶಕ್ತಿಯನ್ನ ಸ್ಥಾಪನೆನೂ ಕೂಡ ಮಾಡುತ್ತೆ, ಅದನ್ನ ಇನ್ನೂ ಹೆಚ್ಚಿಗೆ ಮಾಡ್ಕೊಡುತ್ತೆ ನಮಗೆ. ನೆಕ್ಸ್ಟ್ ಒನ್ ಏನು ಅಂತ ಹೇಳಿದ್ರೆ ಶುದ್ಧಿಯನ್ನ ಮಾಡೋದು. ನಮಗೆ ಯಾವುದೇ ಎನರ್ಜಿಯ ಬ್ಲಾಕೇಜಸ್ ಗಳಿದೆ, ತೊಂದರೆಗಳಿದೆ, ಅಲ್ಲಿ ನಕಾರಾತ್ಮಕ ಇದೆ ಅಂತ ಹೇಳಿದ್ರೆ ಅದೆಲ್ಲವನ್ನೂ ಕೂಡ ಇದು ಶುದ್ಧೀಕರಣವನ್ನ ಮಾಡುತ್ತೆ. ಕ್ಲೀನ್ ಅನ್ನ ಮಾಡಿ ಅಲ್ಲಿ ಎನರ್ಜಿಯನ್ನ ಸ್ಥಾಪನೆಯನ್ನ ಮಾಡಿ ಶಕ್ತಿಯನ್ನ ಇನ್ನೂ ಹೆಚ್ಚಿಗೆಯನ್ನ ವೃದ್ಧಿಸ್ಕೊಳ್ತಾ ಬರುತ್ತೆ ನಮಗೆ. ನೆಕ್ಸ್ಟ್ ಕೆಲಸ ಏನು ಅಂತ ಹೇಳಿದ್ರೆ ಉಪಚಾರವನ್ನ ಮಾಡುತ್ತೆ. ಏನೇನ್ ಅವಶ್ಯಕತೆ ಇದೆ, ಎನರ್ಜಿ ಯಾರ್ಯಾರಿಗೆ ಯಾವ್ಯಾವ್ದು ಬೇಕು ಅದೆಲ್ಲವನ್ನು ಕೂಡ ಇದು ಉಪಚಾರವನ್ನ ಮಾಡ್ಕೊಡುತ್ತೆ ನಮಗೆ. ಅದಾದ ನಂತರ ಏನ್ ಮಾಡುತ್ತೆ, ನಮ್ಮನ್ನ ಪ್ರೊಟೆಕ್ಷನ್ ಅನ್ನ ಮಾಡುತ್ತೆ, ರಕ್ಷಣೆಯನ್ನ ಮಾಡುತ್ತೆ. ನಮ್ಮನ್ನ ಸುತ್ತುವರೆದು ಆ ಎನರ್ಜಿ ನಮ್ಮನ್ನ ನಿರಂತರವಾಗಿ ನಮ್ಮನ್ನ ಕಾಪಾಡ್ತಾ ಬರುತ್ತೆ. ಅದಲ್ಲದೆ ಯಾವುದೇ ರೀತಿಯಾದಂತ ನಕಾರಾತ್ಮಕ ಎನರ್ಜಿಗಳು ಬರಬಾರ್ದು ನಮ್ಮೊಳಗಡೆಗೆ. ಆ ರೀತಿ ಆ ಪಾಸಿಟಿವ್ ಎನರ್ಜಿಯಿಂದ ನಮ್ಮನ್ನ ಲಾಕ್ ಮಾಡುತ್ತೆ. ನೋಡಿ, ನಿರಂತರವಾಗಿ ನಮ್ಮನ್ನ ಆ ಚೈತನ್ಯದಿಂದ ಯಾವಾಗ್ಲೂ ತುಂಬಿರುವಂತೆ ಮಾಡ್ತಾ ಇರುತ್ತೆ. ಅಷ್ಟು ಒಂದೇ ಸಿಂಬಲ್ಲು, ಅದಕ್ಕೆ ಇದನ್ನ ಪವರ್ಫುಲ್ ಸಿಂಬಲ್ ಅಂತ ಹೇಳೋದು. ಎಲ್ಲ ಕೆಲಸಗಳನ್ನ ಇದು ಮಾಡ್ಕೊಡುತ್ತೆ. ಇದು ಸಿಂಬಲ್ ನಂಬರ್ 1, ಲೆವೆಲ್ 1ರ ಸಿಂಬಲ್ ಆಗಿದೆ. ಮತ್ತೆ ಇದು ಎನರ್ಜಿಯನ್ನ ಎಲ್ಲೆಲ್ಲಿ ತುಂಬಬಹುದು? ನೀವು ಊಟ ಮಾಡಿದ್ರೆ ಊಟದಲ್ಲಿ, ನೀರಲ್ಲಿ, ನಿಮ್ಮ ಮನೆಗಳಲ್ಲಿ, ನಿಮ್ಮ ವಸ್ತುಗಳಲ್ಲಿ, ಸ್ಥಳಗಳಲ್ಲಿ, ನಿಮಗೆ ಎಲ್ಲಿ ಅವಶ್ಯಕತೆ ಇದೆಯೋ ಎಲ್ಲಾ ಕಡೆನಲ್ಲೂ ಕೂಡ ಇದನ್ನ ಈ ಎನರ್ಜಿಯನ್ನ ನಾವು ತುಂಬಿಸ್ಕೊಳ್ಬಹುದು. ಭೇದ ಭಾವ ಅನ್ನೋದೇ ಇಲ್ಲ. ಎಲ್ಲಾ ಕಡೆನೂ ಕೂಡ ಈ ಒಂದು ಚೈತನ್ಯವನ್ನ ನಾವು, ಈ ಶಕ್ತಿಯನ್ನ ನಾವು ಉಪಯೋಗವನ್ನ ಮಾಡಿ ಅಲ್ಲಿ ನಕಾರಾತ್ಮಕ ಎನರ್ಜಿಯನ್ನ ತೆಗೆದುಹಾಕಿ ಪಾಸಿಟಿವ್ ಎನರ್ಜಿ ಎಲ್ಲವನ್ನು ಕೂಡ ಇದು ನಮ್ಗೆ ತುಂಬಿಕೊಡುವಂತ ಸಿಂಬಲ್ ಆಗಿದೆ. ನೋಡಿ,
ಅದ್ಭುತವಾಗಿ ಶಕ್ತಿಯುತವಾದಂತ ಸಿಂಬಲ್ ಆಗಿದೆ. ನಾನು ತುಂಬಾ ಸರಳವಾಗಿ, ತುಂಬಾ ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಇದನ್ನ ಯಾವ ರೀತಿ ನಾವು ಕೈಯಲ್ಲಿ ಡ್ರಾ ಮಾಡಬೇಕು, ಸಿಂಬಲ್ ಅನ್ನ ಬರೀಬೇಕಲ್ಲ ನಾವು, ಉಪಯೋಗವನ್ನ ಮಾಡ್ಬೇಕಲ್ಲ ನಾವು, ಯಾವ ರೀತಿ ನಾವು ಉಪಯೋಗವನ್ನ ಮಾಡ್ಬೇಕು ಅಂತ ಹೇಳಿದ್ರೆ, ಇದ್ರ ಕೆಲಸಗಳು ಗೊತ್ತಾಯ್ತು ನಿಮ್ಗೆ, ಇದರ ಶಕ್ತಿ ಗೊತ್ತಾಗಿದೆ, ಇದರ ಉಪಯೋಗಗಳನ್ನ ನಾವು ಎಲ್ಲೆಲ್ಲಿ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಇವಾಗ ಅದನ್ನ ಪ್ರಯೋಗವನ್ನ ನಾವು ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ 5 ಬೆರಳುಗಳಿಂದ ಒಟ್ಟಿಗೆ ಜೋಡಿಸ್ಕೊಳ್ಬಹುದು. ಈ ರೀತಿಲಾದ್ರೂ ನೀವು ಡ್ರಾ ಮಾಡಬಹುದು, ಅಥವಾ ನಿಮ್ಮ ಎಲ್ಲ ಬೆರಳುಗಳನ್ನ ಈ ರೀತಿ ಜೋಡಿಸ್ಕೊಂಡು ಈ ತುದಿಯ ಭಾಗದಿಂದಲೂ ಕೂಡ ನೀವು ಡ್ರಾ ಮಾಡಬಹುದು. 2 ಬೆರಳುಗಳನ್ನ, 3 ಬೆರಳುಗಳನ್ನ ಈ ರೀತಿ ಲಾಕ್ ಮಾಡಿ 2 ಬೆರಳಿನಿಂದ ನಾವು ಪೆನ್ನಿನಲ್ಲಿ ಯಾವ ರೀತಿ ಬರಿತೀವಲ್ಲ ಆ ರೀತಿಲೂ ಕೂಡ ನಾವು ಬರೀಬಹುದು. ನಿಮಗೆ ಯಾವುದು ಅನುಕೂಲ ಅಂತ ಅನ್ಸುತ್ತೋ ಆ ರೀತಿ ನೀವು ಡ್ರಾ ಮಾಡಬಹುದು. ಈಗ ನಾನು ಅದನ್ನ ಹೇಳ್ಕೊಡ್ತೀನಿ ನಿಮಗೆ ಯಾವ ರೀತಿ ಡ್ರಾ ಮಾಡ್ಬೇಕು ಅಂತ ಹೇಳಿದ್ರೆ, ಮೊದಲು ನಾವೇನ್ ಮಾಡ್ಬೇಕು, ಕೈಗಳನ್ನ ಈ ರೀತಿ ಇಟ್ಕೊಂಡು ಗಾಳಿಯಲ್ಲಿ ನಾವು ಬರಿಬೇಕು. ಬರಿಬೇಕಾದ್ರೆ ನಾವೇನ್ ಮಾಡ್ಬೇಕು, ಒಂದು ಸಲ ಬರಿತಾ ಇರ್ತೀವಿ, ಜೊತೆಗೆ ನಾವು ಅದನ್ನ ಪ್ರೊನೌನ್ಸಿಯೇಷನ್, ಬಾಯಲ್ಲಿ ಅದ್ರ ಹೆಸರನ್ನ ನಾವು ಹೇಳ್ಬೇಕು. ನಾವು ಎಷ್ಟು ಸಲ ಹೇಳ್ಬೇಕು, 3 ಬಾರಿಗಿಂತ ಎಷ್ಟು ಸಲ ಬೇಕಾದ್ರೂ ಹೇಳ್ಬಹುದು, 3 ಬಾರಿಗಿಂತ ಕಡಿಮೆ ಸಲ ಹೇಳಬಾರ್ದು. 3 ಬಾರಿಗಿಂತ ನೀವು ಎಷ್ಟು ಸಲ ಬೇಕಾದ್ರೂ ಕೂಡ ನೀವು ಅದನ್ನ ಹೇಳ್ಬಹುದು. ನೋಡಿ, ಈ ರೀತಿ ಕೈಯನ್ನ ಇಟ್ಕೊಳ್ಳಿ ಎಲ್ಲರನ್ನು ಕೂಡ. ಇವಾಗ ಗಾಳಿಯಲ್ಲಿ ನೀವು ಬರೀತೀರಾ, ಚೋಕುರೆ 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 ಚೋಕ್, ಆ ಸರ್ಕಲ್ ಅನ್ನು ಕೂಡ ನೀವು 3.5 ಸುತ್ತಿಗಿಂತ ಕಡಿಮೆ ಇರಬಾರ್ದು. ಎಷ್ಟು ಸಲ ಬೇಕಾದ್ರೂ ಸರ್ಕಲ್ ಗಳನ್ನ ಹಾಕ್ಬೋದು. ನೀವು ಡ್ರಾ ಮಾಡಿ ಎಲ್ಲರ ಜೊತೆಗೆ ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ಇದು ನಿಮ್ಮ ಮನಸ್ಸಿನ ಒಳಗೆ, ನಿಮ್ಮ ಆತ್ಮದ ಒಳಗಡೆ ಕೂತ್ಕೊಳ್ಬೇಕು. ನಿಮಗೆ ಏನೋ ಸಿಂಬಲ್ಗಳು ಹೇಳ್ಕೊಡ್ತಾ ಇದೀವಿ ಅಂತಲ್ಲ, ಇದು ನಿಮ್ಗೆ, ಇದು ಇನ್ನು ನಿಮ್ಗೆ ಅರಿವಾಗ್ತಾ ಇಲ್ಲ. ನಿಮ್ಗೆ ಯಾರ್ಯಾರೆಲ್ಲ ನೀವು ಪರದೆ ಕ್ಲೋಸ್ ಮಾಡ್ಕೊಂಡಿದ್ದೀರಲ್ಲ, ಖಂಡಿತವಾಗ್ಲೂ ನಿಮ್ಗೆ ಇದಂತ ಗೊತ್ತಾಗುತ್ತೆ. ನಿಮ್ಗೆ ನೆಕ್ಸ್ಟ್ ಇದರನ್ನ ಯಾವ ರೀತಿ ನಾವು ಯೂಸ್ ಮಾಡಬಹುದು ಅನ್ನೋದು. ಸೊ ಈಗ ಬರೀರಿ ಎಲ್ಲರೂ ಕೂಡ, ಚೋಕುರೆ 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 ಚೋಕುರೆ. 3 ಸಲ ಡ್ರಾ ಮಾಡಿ ಎಲ್ಲರೂ. ಚೋಕುರೆ 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 ಚೋಕುರೆ. 2 ಬೆರಳಿಂದ ಇಬ್ಬರಿ. ಸೂಪರ್ ಸೂಪರ್ ಸೂಪರ್. ಎಲ್ಲರೂ ಕೂಡ ಅದ್ಭುತವಾಗಿ ಡ್ರಾ ಮಾಡ್ತಾ ಇದ್ದಾರೆ. ಇದನ್ನ ಡ್ರಾ ಮಾಡುವುದು. ಮತ್ತೊಂದು ಸಲ ನಮ್ಮ ಸುತ್ತಮುತ್ತ ಜನ ಗೊತ್ತಿರಲ್ಲ, ಅರಿವಿರಲ್ಲ, ಇದು ಮಾಡ್ಬಿಡ್ತಾ ಅಂತ ಅನ್ಕೊಳ್ತಾರೆ. ಇದು ಬ್ಲಾಕ್ ಮ್ಯಾಜಿಕ್ ಅಂತ ಅನ್ಕೊಳ್ತಾರೆ. ಬ್ಲಾಕ್ ಮ್ಯಾಜಿಕ್ ಅಲ್ಲ, ವೈಟ್ ಮ್ಯಾಜಿಕ್. ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಇದು ನಮ್ಮ 3ನೇ ಕಣ್ಣಿನಿಂದ ನಾವು ಡ್ರಾ ಮಾಡ್ಬೇಕು. ನಮ್ಮ ಕಣ್ಣನ್ನ ಕ್ಲೋಸ್ ಮಾಡ್ಬೇಕು. ಈ 3ನೇ ಕಣ್ಣಿನಿಂದ ನಾವು ಚೋಕುರೆ 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 ಚೋಕುರೆ. ಸೊ ಕೆಲವು ಈಗ ನಾವು ಹೊರಗಡೆ ಸಡನ್ ಆಗಿ ಯಾರಿಗೂ ನಾವು ಹೀಲಿಂಗ್ ಮಾಡ್ಬೇಕಾಗುತ್ತೆ, ಅಥವಾ ನಮ್ಗೆ ನಾವೇ ಮಾಡ್ಕೊಳ್ಬೇಕಾಗುತ್ತೆ. ಈಗ ನಾವು ಊಟ ಮಾಡ್ತಾ ಇರ್ತೀವಿ, ಆ ಊಟಕ್ಕೆ ನಾವು ಚಾರ್ಜ್ ಮಾಡ್ಬೇಕಾಗುತ್ತೆ. ಅಥವಾ ನಾವು ಕೂತ್ಕೊಳ್ಳೋ ಚೇರ್ ಇರುತ್ತೆ, ಒಂದು ಹೊಸ ಪ್ಲೇಸ್ ಇರುತ್ತೆ, ಅಲ್ಲಿ ಯಾವ ಎನರ್ಜಿ ಇರುತ್ತೋ ಗೊತ್ತಿಲ್ಲ, ನಾವು ಕೂತ್ಕೊಳ್ಬೇಕು. ಆಗ ಕೈಯಿಂದ ಬರ್ಕೊಳ್ತಾ ಕೂತ್ಕೊಳ್ಳೋಕ್ ಆಗೋದಿಲ್ಲ ಅಲ್ವಾ. ಎಲ್ಲರೂ ಏನು ಹಾಗೆ ಹೀಗೆ ಅಂತ ನಮ್ಮನ್ನ ಪ್ರಶ್ನೆಯನ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಮಾಡಬೇಕು, ಶಾಂತವಾಗಿ ಜಸ್ಟ್ ನಮ್ಮ 3ನೇ ಕಣ್ಣಿನಿಂದ ಚೋಕುರೆ 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 ಮನಸ್ಸಿನಲ್ಲಿ ಹೇಳ್ಬೇಕು. ಆತ್ಮದ ಒಳಗಡೆಯಿಂದ ನಾವು ಮನಸ್ಸಿನ ಒಳಗಡೆ ನಾವು ಹೇಳ್ತಾ ಬರ್ತೀವಿ, ಕಣ್ಣಿನಿಂದ ನಾವು ಡ್ರಾ ಮಾಡ್ತಾ ಬರ್ತೀವಿ. ಎಲ್ಲರೂ ಇವಾಗ ಡ್ರಾ ಮಾಡಿ 3ನೇ ಕಣ್ಣಿನಿಂದ. ಮೊದಲಿಗೆ ಕತ್ತು ನಿಮ್ಗೆ ಶೇಕ್ ಆಗತ್ತೆ. ಅಭ್ಯಾಸ ಮಾಡ್ತಾ 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 ನಿಮ್ಗೆ ಅದು ನಿಮ್ಗೆ ವೈಬ್ರೇಷನ್ ನಿಮ್ಗೆ ಗೊತ್ತೇ ಆಗೋದಿಲ್ಲ. ಜಸ್ಟ್ ನೀವು 3ನೇ ಕಣ್ಣಿನ ಚೋಕುರೆ 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 ಅಂತ ಹೇಳಿ ಡ್ರಾ ಮಾಡ್ತೀರಾ. ಈಗ ಎಲ್ಲರೂ ಡ್ರಾ ಮಾಡಿ 3ನೇ ಕಣ್ಣಿನಿಂದ ಚೋಕುರೆ 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 ಚೋಕುರೆ. ಡ್ರಾ ಮಾಡ್ತೀವಿ. ಸೂಪರ್ ಸೂಪರ್. ಮಾಡಬೇಕು ನೀವು.
ಹೇಳಿ, ಬಾಯಲ್ಲಿ ಹೇಳಿ. ಚೋಕುರೆ, 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 ಚೋಕುರೆ. ಸೇಹಿಕಿ, ಸೇಹಿಕಿ, ಸೇಹಿಕಿ. ಸಾರಿ, ಚೋಕುರೆ, 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 ಚೋಕುರೆ. ನೆಕ್ಸ್ಟ್ ಎರಡನೇ ಸಿಂಬಲ್ ಬರ್ತಾ ಇದೆ. ನೀವೆಲ್ಲ ಅಷ್ಟು ವೆಯ್ಟ್ ಮಾಡ್ತಾ ಇದ್ರ ಅಂತ ಅನ್ಸುತ್ತೆ. ಚೋಕುರೆ, 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 ಚೋಕುರೆ. ಸೂಪರ್. ಇದೇನು? ಇದು ಬರೆಯುವಂತಹ ವಿಧಾನವನ್ನ, ಅದಕ್ಕಿರುವಂತಹ ಉಪಯೋಗಗಳನ್ನ ಸಂಪೂರ್ಣವಾಗಿ ನೀವು ತಿಳ್ಕೊಂಡಿದ್ದೀರಾ. ಅಷ್ಟು ಸಕ್ರಿಯವಾಗಿರುವಂತದ್ದು, ಅಷ್ಟು ಅದ್ಭುತವಾಗಿರುವಂತ ಸಿಂಬಲ್ ಇದೆ. ಇದನ್ನ ಯಾವ ರೀತಿ ಹೀಲಿಂಗ್ ಮಾಡಬಹುದು ಅಂತೇಳಿ ನೀವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀವು ನೋಡ್ತೀರಾ. ನೆಕ್ಸ್ಟ್ ಇನ್ನೊಂದು ಸಿಂಬಲ್ ಬರುತ್ತೆ, ಅದು ಯಾವುದು ಅಂದ್ರೆ ಚೋಕುರೆ ಸಿಂಬಲ್. ಅದನ್ನ ನಾವು ನೋಡೋಣ. ಈ ಸಿಂಬಲ್ ಅನ್ನ ಏನಂತ ಕರಿತೀವಿ ನಾವು ಅಂತ ಹೇಳಿದ್ರೆ ಲಾಂಗ್ ಚೋಕುರೆ ಅಂತೇಳಿ ನಾವು ಕರಿತೀವಿ. ಅದನ್ನ ನಾವಿವಾಗ ಡ್ರಾ ಮಾಡೋಣ. ನೋಡಿ, 7 ಬರಿಬೇಕು. ಏಳನ್ನ ಬರೀತೀವಿ. ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಚೋಕುರೆನ ಚೈನ್ ತರ, ಸರಪಳಿಯ ತರ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನಾವು ಎಳ್ಕೊಂಡು ಹೋಗ್ತಾ ಇರ್ತೀವಿ. 7 ಬರಿಬೇಕು. ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ 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 ಉದ್ದವಾಗಿ ನಾವು ಅದನ್ನ ಡ್ರಾ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ಇದನ್ನ ಲಾಂಗ್ ಚೋಕುರೆ ಅಂತೇಳಿ ನಾವು ಕರಿತೀವಿ. ಮಮತಾ ಅವರು ದಯವಿಟ್ಟು ಸ್ಕ್ರೀನ್ ಮೇಲೆ ಬರಿಬೇಡಿ, ನಿಮ್ಮ ನೋಟ್ ಬುಕ್ ಅಲ್ಲಿ ಬರೀ, ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಗತ್ತೆ. ಸೂಪರ್. ಇದನ್ನ ಲಾಂಗ್ ಚೋಕುರೆ ಅಂತೇಳಿ ಕರೀತಾರೆ. ಯೂಸ್ ಮಾಡಬೇಕು, ಇದ್ರ ಕೆಲಸ ಏನು ಅಂತ ಹೇಳಿದ್ರೆ ಚೋಕುರೆ ಇದೆಯಲ್ಲ, ಸೇಮ್ ಎಲ್ಲ ಕೆಲಸವನ್ನ ಮಾಡುತ್ತೆ. ಕ್ಲೀನಿಂಗ್ ಮಾಡೋದಾಗಿರ್ಬಹುದು, ಶಕ್ತಿಯನ್ನ ಸ್ಥಾಪನೆ ಆಗಿರ್ಬಹುದು, ಶುದ್ಧಿಯನ್ನ ಮಾಡೋದು, ಪ್ರೊಟೆಕ್ಷನ್ ಮಾಡೋದು, ಹೀಲಿಂಗ್ ಮಾಡೋದು, ಲಾಕ್ ಮಾಡೋದು, ಎನರ್ಜೈಸ್ ಮಾಡೋದು, ಎಲ್ಲವನ್ನು ಕೆಲಸವನ್ನ ಇದು ಮಾಡುತ್ತೆ. ಆದ್ರೆ ಇದನ್ನ ಎಲ್ಲಿ ಯೂಸ್ ಮಾಡ್ಬೇಕು ಅಂದ್ರೆ ದೊಡ್ಡ ದೊಡ್ಡ ವಸ್ತುಗಳಲ್ಲಿ ಯೂಸ್ ಮಾಡ್ತೀವಿ. ಈಗ ನಿಮ್ಮ ಫ್ಯಾಕ್ಟ್ರಿ ಇರುತ್ತೆ, ದೊಡ್ಡದಾದಂತ ಫ್ಯಾಕ್ಟ್ರಿ ಇರುತ್ತೆ ಅಲ್ವಾ. ಈಗ ದೊಡ್ಡದಾದಂತ ಒಂದು ದೊಡ್ಡ ವಸ್ತು ಇದೆ. ಈಗ ನಿಮ್ಮ ಹೊಲ ತುಂಬಾ ದೊಡ್ಡದಾಗಿದೆ, ಹೌದಲ್ವಾ. ನಿಮ್ಮ ಮನೆಯ ಗೋಡೆಗಳಷ್ಟು ಉದ್ದ ಇದೆ ಅಲ್ವಾ. ಆ ಮೇಲಿಂದ ಕೆಳಗಡೆಗೆ ನಾವು ಬರಿಬೇಕು ಅಂತ ಹೇಳಿದ್ರೆ ಈ ಒಂದು ಸಿಂಬಲ್ ಅನ್ನ ನಾವು ಲಾಂಗ್ ಚೌಕುರಿಯನ್ನ ನಾವು ಯೂಸ್ ಮಾಡ್ತೀವಿ. ಸೇಮ್ ಅದೆಲ್ಲ ಏನ್ ಕೆಲಸ ಮಾಡುತ್ತಲ್ಲ, ಸೇಮ್ ಅದೇ ಕೆಲಸನೇ ಇದು ಮಾಡುತ್ತೆ. ಅಂದ್ರೆ ಆ ವಸ್ತುಗಳ ಮೇಲೆ ನೋಡ್ಕೊಂಡು ನಾವು ಈ ಲಾಂಗ್ ಚೌಕುರಿಯನ್ನ ನಾವು ಯೂಸ್ ಮಾಡ್ಕೊಳ್ತೀವಿ. ಅದ್ ಯಾವ ರೀತಿ ಯೂಸ್ ಮಾಡ್ಬೇಕು ಅಂತ ನಿಮ್ಗೆ ಬರಿಬೇಕು ಅನ್ನೋದು ಗೊತ್ತಾಗ. ಈಗ ನಿಮ್ಮ ಮನೆಯಲ್ಲಿ ನೀವು ಎನರ್ಜಿಯನ್ನ ಕ್ಲೀನ್ ಮಾಡಿ, ಆಗ ನಿಮ್ಮ ಮನೆಯ ಮೂಲೆಯ ಗೋಡೆಗಳಲ್ಲಿ, ಈಗ ನಿಮ್ದು ಕೋಣೆ ಇದೆ, ಕೋಣೆಯಲ್ಲಿ ಎಷ್ಟು ಮೂಲೆಗಳಿದೆ? 4 ಮೂಲೆಗಳಿದೆ. 4 ಮೂಲೆಗಳಲ್ಲೂ ಕೂಡ ನೀವೇನ್ ಮಾಡ್ತೀರಾ, ಮೇಲ್ಗಡೆ ತುದಿಯಿಂದ ಕೆಳಗಡೆ ತುದಿಯವರೆಗೂ ಕೂಡ ನೀವು ಆ ಭೂಮಿಯ ಒಳಗೆ ಬರೋ ತನಕನೂ ಕೂಡ ನೀವು ಇದನ್ನ ಎಳಿಬೇಕು. ನೀವು ಚೌಕುರೆ 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 ಅಂತೇಳಿ ಡ್ರಾ ಮಾಡ್ಬೇಕು. ಈಗ ನಿಮ್ಮ ಮನೆಯನ್ನ ನೀವು ಎನರ್ಜಿಯನ್ನ ನೀವು ಫಿಲ್ ಮಾಡ್ಬೇಕಾದ್ರೆ ಇದನ್ನ ನೀವು ಉಪಯೋಗ ಮಾಡ್ತೀರಾ. ನಿಮ್ಮ ಫ್ಯಾಕ್ಟ್ರಿನಲ್ಲಾಗಿರ್ಬಹುದು, ನಿಮ್ಮ ದೊಡ್ಡ ದೊಡ್ಡ ವಸ್ತುಗಳಾಗಿರ್ಬಹುದು, ಎಲ್ಲಿಂದ ಎಷ್ಟೇ ದೂರದಲ್ಲಿರ್ಲಿ, ಎಷ್ಟೇ ದೊಡ್ಡದಾಗಿರ್ಲಿ, ಈ ಲಾಂಗ್ ಚೌಕನ್ನ ಯೂಸ್ ಮಾಡಿ ಅದು ಕ್ಲೀನ್ ಮಾಡುತ್ತೆ, ಪ್ರೊಟೆಕ್ಷನ್ ಮಾಡುತ್ತೆ, ಎನರ್ಜಿ ಸ್ಥಾಪನೆಯನ್ನ ಮಾಡುತ್ತೆ, ರಿಮೂವ್ ಮಾಡುತ್ತೆ, ಉಪಚಾರವನ್ನ ಮಾಡುತ್ತೆ, ಲಾಕಿಂಗ್ ಅನ್ನ ಮಾಡ್ಕೊಡುತ್ತೆ, ನಮ್ಮ ರಕ್ಷಣೆಯನ್ನ ಮಾಡ್ಕೊಡುತ್ತೆ. ಸೇಮ್ ಮಾಡುತ್ತೆ. ಯೂಸ್ ಮಾಡುವಂತ ವಿಧಾನ ಎರಡು ಕಡೆ ಯಾವ್ದು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಬರುವಂತದ್ದು ಯಾವುದು ಅಂತೇಳಿ ಸಿಂಬಲ್ ನಂಬರ್ 2, ಲೆವೆಲ್ 2ರ ಸಿಂಬಲ್ ಯಾವುದು ಅಂತೇಳಿ ಸೇಹಿಕಿ. ಈ ಸೇಹಿಕಿ ಸಿಂಬಲ್ ಅನ್ನ ನಾವು ಯಾವ ರೀತಿ ನಾವು ಯೂಸ್ ಬರಿಬೇಕು ಅಂತ ಹೇಳಿದ್ರೆ ಇದರಲ್ಲಿ 2 ರೀತಿ ಇದೆ. 2 ರೀತಿಯನ್ನು ಕೂಡ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ. ಯಾವುದನ್ನ ಕೂಡ ಬರುವುದಿಲ್ಲ. ಈಗ ನಾನು ವೈಟ್ ಬೋರ್ಡ್ ಅನ್ನು ಶೇರ್ ಮಾಡ್ತೀನಿ. ಈ ಸಿಂಬಲ್ ಅನ್ನ ಏನಂತ ಕರಿತೀವಿ ನಾವು ಅಂತ ಹೇಳಿದ್ರೆ ಸೇಹಿಕಿ ಅಂತೇಳಿ ನಾವು ಕರಿತೀವಿ.
ಸೊ ಇದನ್ನ ಯಾವ ರೀತಿ ಬರಿಬೇಕು ಅಂತ ಹೇಳಿದ್ರೆ ನೋಡಿ, ಮೊದಲನೇದಾಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ತ್ರಿಭುಜವನ್ನ ನಾವು ಬರಿತೀವಿ. ಇದೆಲ್ಲರಿಗೂ ಕೂಡ ಗೊತ್ತಿದೆ. ತ್ರಿಭುಜವನ್ನ ಬರಿತೀವಿ. ಇದು ವಿರುದ್ಧ ದಿಕ್ಕಿನಲ್ಲಿ ಒಂದು ತ್ರಿಭುಜವನ್ನ ನಾವು ಬರಿತೀವಿ. ತುಂಬಾ ಸರಳವಾಗಿದೆ. ಇದನ್ನ ನಾವು ಸೇಹಿಕಿ ಅಂತೇಳಿ ನಾವು ಕರಿತೀವಿ. ಇದನ್ನ ಮತ್ತೊಂದು ರೀತಿಯಲ್ಲಿ ನಾವು ಯಾವ ರೀತಿ ಬರಿಬಹುದು ಅಂತ ಹೇಳಿದ್ರೆ ನೋಡಿ, ಮೊದಲು ನೀವೇನ್ ಮಾಡ್ತೀರಾ ಅಂತ ಹೇಳಿದ್ರೆ ವಿ ಅನ್ನ ಬರೀತೀರಾ. ಆಯ್ತಾ? ಇದಾದ ನಂತರ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ 5 ಬರ್ಕೊಳ್ತೀರಾ, 5 ಬರೀತೀರಾ. ಅದಾದ ನಂತರ ಇಲ್ಲಿಂದ ಗೆರೆಯನ್ನ ತಂದು ಈ ರೀತಿ ಹಾಕಿ, ಇಲ್ಲಿ 2 ಬಾಕ್ಸ್ ಗಳನ್ನ ಹಾಕ್ತೀರಾ. ಇದನ್ನ ಸೇಹಿಗಿ ಅಂತೇಳಿ ನಾವು ಕರಿತೀವಿ. ತುಂಬಾ ಸರಳವಾಗಿದೆ, ಏನು ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ, ಆರಾಮವಾಗಿ ನಾವು ಬರಿಬಹುದು. ಇದನ್ನ 2 ರೀತಿಯಲ್ಲಿ ನೀವು ಯಾವುದನ್ನಾದ್ರೂ ಕೂಡ ನೀವು ಯೂಸ್ ಮಾಡೋದು. ನನಗೆ ತುಂಬಾ ಇಷ್ಟ ಯಾವುದು ಅಂದ್ರೆ, ನಮಗೆ ಬೇಗ ಕನೆಕ್ಷನ್ ಆಗೋದು ಯಾವುದು ಅಂದ್ರೆ 2 ತ್ರಿಭುಜ. ನಾವು ಯಾವಾಗ್ಲೂ ಅದನ್ನ ನೋಡಿದೀವಿ, ಅದನ್ನ ಯಾವಾಗ್ಲೂ ನಾವು ಉಪಯೋಗವನ್ನ ಮಾಡ್ತಾ ಇರ್ತೀವಿ. ನನಗಿದು ತುಂಬಾ ಫೇವ್ರೇಟ್. ನಾನು ಇದನ್ನ ಈ ರೀತಿಯಲ್ಲಿ ನಾನು ಉಪಯೋಗವನ್ನ ಮಾಡ್ತೀನಿ. ನಿಮಗೆ ಯಾವ ರೀತಿ ಆಗುತ್ತೋ ಆ ರೀತಿ ನೀವು ಉಪಯೋಗವನ್ನ ನೀವು ಮಾಡಬಹುದು. ಇದ್ರ ಕೆಲಸ ಏನು ಅಂತ ಹೇಳಿದ್ರೆ ಯಾವುದು ನೋಡಿ, ಸೇಹಿಕಿ ಅಂದ್ರೆ ಸಮಾನತೆ, ಬ್ಯಾಲೆನ್ಸ್. ಯಾವುದೇ ರೀತಿಯಾದಂತ ಎನರ್ಜಿ ವೇರಿಯೇಷನ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ನಕಾರಾತ್ಮಕ ಇರ್ಬೋದು ಅಥವಾ ಜಾಸ್ತಿ ನಕಾರಾತ್ಮಕತೆ ಇರ್ಬೋದು, ಕೆಲವೊಮ್ಮೆ ಪಾಸಿಟಿವ್ ಎನರ್ಜಿನೂ ಕೂಡ ಜಾಸ್ತಿ ಆಗ್ಬಿಟ್ಟಿರುತ್ತೆ. ಅವೆರಡು ಯಾವಾಗ್ಲೂ ಏನಾಗಿರ್ಬೇಕು, ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕು. ನಮಗೆ ನಕಾರಾತ್ಮಕ ಎನರ್ಜಿ ಕಡಿಮೆ ಇರಬೇಕು, ಪಾಸಿಟಿವ್ ಎನರ್ಜಿ ನಮಗೆ ಬ್ಯಾಲೆನ್ಸ್ ಆಗಿರ್ಬೇಕು. ಸೊ ಇದನ್ನ ಹೇಳಿದ್ರೆ ಓವರ್ ಆಲ್ ಎಲ್ಲ ರೀತಿಯಲ್ಲೂ ಕೂಡ ನಮ್ಗೆ ಇದು ಬ್ಯಾಲೆನ್ಸ್ ಅನ್ನ, ಸಮಾನತೆಯನ್ನ ತಂದ್ಕೊಡುತ್ತೆ. ಒಂದು ತ್ರಿಭುಜ ಶಿವ ಆದ್ರೆ ಮತ್ತೊಂದು ತ್ರಿಭುಜ ಪಾರ್ವತಿ. ಶಿವಶಕ್ತಿಯ ಸಿಂಬಲ್ಗಳು, ಅದಕ್ಕೆ ನಮ್ಮದು ಶಿವಶಕ್ತಿ ರೇಖಿ ಅಭಿಯಾನ ಅಂತ ಹೇಳ್ತೀವಿ. ಮತ್ತೆ ಶಿವಶಕ್ತಿ ಇಬ್ಬರ ಸಿಂಬಲ್ಗಳು ಸೇರಿದಾಗ ಅಲ್ಲಿ ನಾವು ಹೇಳೋದೇ ಇಲ್ಲ, ಅಲ್ಲಿ ಕೆಲಸ ಆಗಲೇಬೇಕು, ಹಾಗೆ ಆಗುತ್ತೆ. ಭಾವನೆಗಳಲ್ಲಾಗಿರ್ಬೋದು, ವಿಚಾರಗಳಲ್ಲಾಗಿರ್ಬೋದು, ಆಲೋಚನೆಗಳಲ್ಲಾಗಿರ್ಬೋದು, ಕೆಲವು ಪರಿಸ್ಥಿತಿಗಳಾಗಿರ್ಬೋದು. ಸೊ ಎಲ್ಲ ರೀತಿಯಲ್ಲೂ ಕೂಡ ನಮ್ಮನ್ನ ಇದೇನ್ ಮಾಡುತ್ತೆ ಅಂದ್ರೆ ಬ್ಯಾಲೆನ್ಸ್ ಅನ್ನ ಮಾಡಿ ಆ ಪರಮ ದಿವ್ಯ ಚೈತನ್ಯದೊಂದಿಗೆ ನಮ್ಮನ್ನ ಸಂಪರ್ಕಗೊಳಿಸುತ್ತೆ, ಪ್ಯೂರಿಫಿಕೇಶನ್ ಮಾಡುತ್ತೆ, ತಂದುಕೊಡುತ್ತೆ, ನಮ್ಮನ್ನ ಎಲ್ಲ ರೀತಿಯಲ್ಲೂ ಕೂಡ ನಮ್ಮನ್ನ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಒಂದು ಶಿವಶಕ್ತಿ ಆದ್ರೆ ಇನ್ನೊಂದು ಆಕಾಶ ಮತ್ತೆ ಪೃಥ್ವಿ, ಅವೆರಡನ್ನೂ ಕೂಡ ಇದು ಕನೆಕ್ಷನ್ ಮಾಡ್ಕೊಡುತ್ತೆ. ಇನ್ನೊಂದು ಅಂತ ಹೇಳಿದ್ರೆ ಏನು ಅಂದ್ರೆ ಆತ್ಮ ಮತ್ತೆ ಪರಮಾತ್ಮ. ನೀವೆಲ್ಲರೂ ಕೇಳಿದಿರಲ್ವಾ, ನಾವು ಶರೀರ ಅಲ್ಲ, ಆಲೋಚನೆ ಅಲ್ಲ ಅಂತ ಅನ್ಕೊಂಡಿದೀವಿ, ಆದ್ರೆ ಅದು ಅನುಭವಕ್ಕೆ ಬರ್ಬೇಕಲ್ವಾ. ನಿಮ್ಗೆ ಗೊತ್ತಿದೆ, ಎಲ್ಲರೂ ಹೇಳ್ತಾರೆ ನಾವು ಆತ್ಮಗಳು, ಆತ್ಮ ಆತ್ಮ ಅಂತ ಹೇಳ್ತಿದ್ದೆ. ಆದ್ರೆ ಆ ನಿಜವಾಗ್ಲೂ ಕೂಡ ಆ ಆತ್ಮನ ಚೈತನ್ಯವನ್ನ ಪರಮಾತ್ಮನ ಚೈತನ್ಯದೊಂದಿಗೆ ನಮಗೆ ಕನೆಕ್ಷನ್ ಮಾಡುತ್ತೆ. ಇದು ಅಷ್ಟು ಅದ್ಭುತವಾಗಿ ನಮ್ಮನ್ನ ಎಲ್ಲ ರೀತಿಯಲ್ಲೂ ಕೂಡ ನಮ್ಮನ್ನ ಇದು ಬ್ಯಾಲೆನ್ಸ್, ಸಮಾನವಾಗಿ ಬ್ಯಾಲೆನ್ಸ್ ಅನ್ನ, ಮೆಂಟಲಿ ಆಗಿರ್ಬೋದು, ಎಮೋಷನಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮನ್ನ ಇದನ್ನ ಓವರ್ ಆಲ್ ಆಗಿ ನಮ್ಗೆ ಬ್ಯಾಲೆನ್ಸ್ ಅನ್ನ ತಂದ್ಕೊಡುತ್ತೆ. ಇದನ್ನ ಈಗ ನಾವು ಡ್ರಾ ಮಾಡೋಣ. ಸೊ ಕೈಯನ್ನ ಇಟ್ಕೊಳ್ಳಿ ಈ ರೀತಿ. ಈಗ ಗಾಳಿಯಲ್ಲಿ ನೀವೆಲ್ಲರೂ ಕೂಡ ಅದನ್ನ ಡ್ರಾ ಮಾಡ್ತೀರಾ. ಬಾಯಲ್ಲಿ 3 ಸಲಕ್ಕಿಂತ ಸೇಹಿಕಿ 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 ಸೇಹಿಕಿ. ಸೂಪರ್ ಸೂಪರ್ ಸೂಪರ್. ಈಗ ನೀವು 3ನೇ ಕಣ್ಣಿನಲ್ಲಿ ನೀವು ಡ್ರಾ ಮಾಡಿ, ಬಾಯಿಗೆ ಹೇಳ್ಕೊಂಡು
ಸೆಹಿಕಿ 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 ಸೆಹಿಕಿ. ಸೂಪರ್. ಬಣ್ಣಗಳು ಇರುತ್ತೆ ಸಿಂಬಲ್ಗಳನ್ನ, ಅದು ನಿಮ್ಗೆ ಹೇಳಿಲ್ಲ. ಚೌಕರಿಯ ಬಣ್ಣ ಯಾವ್ದಿರುತ್ತೆ ಅಂದ್ರೆ ಬಿಳಿಯ ಬಣ್ಣ. ಲಾಂಗ್ ಚೌಕರಿ ಆಗಿರ್ಬೋದು, ಎರಡೂ ಕೂಡ ನಮ್ಗೆ ಬಿಳಿಯ ಬಣ್ಣದಲ್ಲಿರುತ್ತೆ. ಈ ಸೇಕಿ ಸಿಂಬಲ್ ಯಾವ ಬಣ್ಣದಲ್ಲಿ ನಾವು ನೋಡ್ಬೇಕು ಅಂದ್ರೆ ಗುಲಾಬಿಯ ಬಣ್ಣ. ತಾವರೆ ಹೂವಿರುತ್ತಲ್ಲ, ಆ ಗುಲಾಬಿಯ ಬಣ್ಣದ ಪಿಂಕ್ ಬಣ್ಣದಲ್ಲಿ ನಾವು ಅದನ್ನ ಬರಿಬೇಕಾದ್ರೆ, ಅದ್ರ ಎನರ್ಜಿ ನಮ್ಮಲ್ಲಿ ಫ್ಲೋ ಆಗ್ಬೇಕಾದ್ರೆ ನಾವು ಅದನ್ನ ಜಸ್ಟ್ ಇಮ್ಯಾಜಿನ್ ಮಾಡಿದ್ರೆ ಸಾಕು. ಬಣ್ಣಗಳನ್ನ ನೀವು ಹೋಗಿ ನೋಡಿದಾಗ ನಿಮ್ಗೆ ಅದು ಗುಲಾಬಿಯ ಬಣ್ಣ ಬರುತ್ತೆ. ಅದು ನೋಡಿ ನೀವು ಅದನ್ನ ನೆನ್ಪಿಟ್ಕೊಳ್ತೀರಾ. ಇದು ಎರಡೂ ಸಿಂಬಲ್ಗಳು ನಮ್ಗೆ ಲೆವೆಲ್ 1 ಮತ್ತು 2ರಲ್ಲಿ ನಮ್ಗೆ ಉಪಯೋಗವನ್ನ ನಾವು ಮಾಡ್ತೀವಿ. ಇದನ್ನೇ ಉಪಯೋಗವನ್ನ ಮಾಡ್ಕೊಂಡು ಯಾವ ರೀತಿ ಹೀಲಿಂಗ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ. 1+2+1 ಅಂತೆ. ಇದನ್ನ ಈ ರೀತಿ ಈ ಮೆಥಡ್ ಅಲ್ಲಿ ಈ ಒಂದು ವಿಧಾನದಲ್ಲಿ ನಾವು ಮಾಡಬೇಕು. ಸೊ 1 ಅಂತಂದ್ರೆ ಸಿಂಬಲ್ ನಂಬರ್ 1 ಅಂದ್ರೆ ಚೌಕರಿಯನ್ನ ನೀವು ಬರಿಬೇಕು. 2 ಅಂತಂದ್ರೆ ನೀವು ಬರಿಬೇಕು. ಪುನಃ ನಂಬರ್ 1 ಅಂತ ಬಂತು ಅಂತಂದ್ರೆ ಏನು, ಚೌಕರಿಯನ್ನು ಹಾಕ್ಬೇಕು. ಇದು ಫಾರ್ಮುಲಾ ಇರುವಂತದ್ದು. ತುಂಬಾ ಸರಳವಾಗಿ ನಾನು ನಿಮ್ಗೆ ಇವತ್ತು ಮೆಥಡ್ ಹೇಳ್ಕೊಡ್ತೀನಿ. ನಾಳೆ ಪ್ರಾಕ್ಟಿಕಲ್ ಆಗಿ ನಾವು ಎಲ್ಲ ಒಟ್ಟಿಗೆ ಸೇರಿ ನಾವು ಮಾಡೋಣ. ಫಸ್ಟ್ ನಾವೇನ್ ಮಾಡ್ಬೇಕು, ನಮ್ಮ ಕೈಗಳಲ್ಲಿ ಆ ರೇಖಿ ಮಾತೆಯ ಚೈತನ್ಯವನ್ನು ನಾವು ನಮ್ಮ ಕೈಗಳನ್ನ ಆಕ್ಟಿವೇಶನ್ ಮಾಡ್ಕೊಳ್ಬೇಕು. ನಮ್ಮ ಕೈಗಳಲ್ಲಿರುವಂತ ಚಕ್ರಗಳನ್ನ, ಶಕ್ತಿಯನ್ನ ನಾವು ಆಕ್ಟಿವೇಶನ್ ಮಾಡ್ಬೇಕು. ಸಿಂಬಲ್ ಗಳನ್ನ ಬರಿಬೇಕು. ಸಿಂಬಲ್ ನಂಬರ್ 1, ಸಿಂಬಲ್ ನಂಬರ್ 2, ಸಿಂಬಲ್ ನಂಬರ್ 1, ಸಿಂಬಲ್ ನಂಬರ್ 2 ಅನ್ನ ನಾವು ಬರೆದು ರೇಖೆಯ ದಿವ್ಯ ಚೈತನ್ಯ ಶಕ್ತಿ ನಮ್ಮ ಕೈಗಳಲ್ಲಿ ಹರಿಯುತ್ತಿದೆ, ನಮ್ಮ ಕೈಗಳಲ್ಲಿ ಕೈಗಳನ್ನ ಜೋಡಿಸಿ ಎರಡೂ ಕೈಗಳು ಹಳ್ಳದ ರೀತಿಯಲ್ಲಿ ಇರಬೇಕು. ಈ ಕೈಗಳನ್ನ ಮೇಲೆತ್ತಿ ನಾವು ರೇಖಿ ಮಾತೆಯನ್ನ ನಾವು ಕರಿಬೇಕು. ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನಮಗೆ ಸೆಲ್ಫ್ ಫೀಲಿಂಗ್ ಅನ್ನ ಸ್ವಯಂ ಉಪಚಾರ ಮಾಡುವಂತ ಶಕ್ತಿ ನಮಗೆ ಪ್ರದಾನ ಮಾಡಿದೆ ಅಂತ ಹೇಳಿದಾಗ ತಕ್ಷಣವೇ ಆ ದಿವ್ಯ ಚೈತನ್ಯದ ಶಕ್ತಿ ನಮ್ಮ ಮೇಲೆ ಹರಿದು ಬರ್ತಾ ಇರುತ್ತೆ. ಅದು ಪ್ರವಹರಿತಾ ಇರುತ್ತೆ. ನಿಮ್ಗೆ ಆಲ್ರೆಡಿ ನಿಮ್ಗೆ ಅನುಭವಕ್ಕೆ ಬಂದಿದೆ. ದಿವ್ಯ ಚೈತನ್ಯ ನಿರಂತರವಾಗಿ ಹರಿತಾ ಇರುತ್ತೆ. ನಮ್ಮ ದೃಷ್ಟಿ, ನಮ್ಮ ಗಮನವನ್ನು ನಾವು ಅಲ್ಲಿಗೆ ಕೇಂದ್ರೀಕರಿಸ್ಬೇಕು ಅಷ್ಟೇ. ನಾವು ಇನ್ ಕರೆದ್ವಿ ಅಂತ ಹೇಳಿದ್ರೆ ಚೈತನ್ಯ ಬರಲ್ವಾ ಹೇಳಿ? ಅದು ಕರಿದೇ ಇದ್ರು ನಮ್ಮ ಜೊತೆ ಸದಾ ನಿರಂತರವಾಗಿರುತ್ತೆ. ಈಗ ನಾವು ಅದನ್ನ ಇನ್ನೂ ಭಕ್ತಿಯಿಂದ ಅಥವಾ ನಮಗೆ ಬೇಕು ನೀವು ಸಹಕಾರ ಮಾಡುವಂತ ನಾವು ಕೇಳ್ತಿದ್ವಿ ಅಂದ್ರೆ ಅದು ಅರಿಯಲ್ವಾ ನಮಗೆ? ಅದು ನಿರಂತರವಾಗಿ ಹರಿತಾ ಇರುತ್ತೆ. ನಮ್ಮ ಶರೀರವೆಲ್ಲವೂ ಕೂಡ ಚೈತನ್ಯದಿಂದ, ಪ್ರಕಾಶದಿಂದ ತುಂಬಿ ಹೋಗಿರುತ್ತೆ. ಆ ನಂತರ ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಂದು ಎಲ್ಲ ದಿವ್ಯ ಶಕ್ತಿಗಳನ್ನ ನಾವು ಧನ್ಯವಾದಗಳನ್ನ ಹೇಳ್ತೀವಿ. ಈ ಒಂದು ಹೀಲಿಂಗ್ ಅನ್ನ ನಾವೆಲ್ಲ ಮಾಡ್ತಾ ಇರೋದು, ಆ ಎಲ್ಲ ದಿವ್ಯ ಚೈತನ್ಯಗಳು ಮಾಡ್ತಾ ಇದ್ದಾರೆ. ಆ ನಂತರ ನಾವೇನ್ ಮಾಡ್ಬೇಕು, ಸಿಂಬಲ್ ನಂಬರ್ 1 ಅನ್ನ ಯೂಸ್ ಮಾಡ್ಬೇಕು. ಚೋಪುರೆ 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 ನಮ್ಮ ಮೇಲೆ ಬರಿತೀವಿ. ನಮ್ಮ ಆಭಾ ಮಂಡಲವನ್ನೆಲ್ಲವನ್ನ ನಾವು ಶುದ್ಧಿ ಮಾಡ್ಬೇಕು. ಆ ನಂತರ ನಮ್ಮ ಚಕ್ರಗಳೆಲ್ಲವನ್ನು ಕೂಡ ನಾವು ಚೌಕ್ರಿಯ ಮುಖಾಂತರ, ನಾವು ಸಿಂಬಲ್ ನಂಬರ್ 1 ನ ಮುಖಾಂತರ ನಾವು ಶುದ್ಧಿಯನ್ನ ಮಾಡ್ತೀವಿ. ನಮ್ಮ ಮುಂದೆ ಒಂದು ಹೋಮಗುಂಡವನ್ನ ಕಲ್ಪನೆಯನ್ನ ಮಾಡಿ ಆ ಉರಿಯುತ್ತಿರುವಂತಹ ಅಗ್ನಿ ದೇವನಿಗೆ ಎಲ್ಲವನ್ನು ಕೂಡ ನಾವು ಅರ್ಪಣೆಯನ್ನ ಮಾಡ್ತೀವಿ. ನಾವು ಎಲ್ಲ ನಕಾರಾತ್ಮಕ ಶಕ್ತಿಗಳು ಅದರಲ್ಲಿ ವಿಲೀನ ಆಗುತ್ತೆ. ಅದಾದ ನಂತರ ನಾವೇನ್ ಮಾಡ್ತೀವಿ, ಸೇಕಿಯನ್ನ ಕರಿತೀವಿ. ನಾವು ಬ್ಯಾಲೆನ್ಸ್ ಮಾಡುತ್ತೀವಿ. ನಮ್ಮ ಚಕ್ರಗಳಾಗಿರ್ಬೋದು, ಎಲ್ಲ ನಮ್ಮ ಆಲೋಚನೆಗಳು ಪ್ರತಿಯೊಂದನ್ನು ಕೂಡ ಅದು ಬ್ಯಾಲೆನ್ಸ್ ಮಾಡುತ್ತೆ. ನೆಕ್ಸ್ಟ್ ಪ್ರೋಸೆಸ್ ಯಾವುದು, ಮತ್ತೆ ಚೌಕುರಿಯನ್ನ ಬರೀತಾ ಇದ್ದೀವಿ. ನಾವು ಚೌಕುರಿಯನ್ನ ಬರೆದು ನಾವು ಪ್ರೊಟೆಕ್ಷನ್ ಅನ್ನ ಮಾಡಿ ಲಾಕ್ ಮಾಡ್ತಾ ಇದ್ದೀವಿ. ನಮ್ಮ ಎನರ್ಜಿಯನ್ನ ನಾವು ಲಾಕ್ ಅಂದ್ರೆ ಬೇರೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಮ್ಮ ಮೇಲೆ ನಮ್ಮನ್ನ ಮಾಡಿ ನಾವು ರಕ್ಷಣೆ ಆಗಿರ್ಬೇಕು ಅಂತ ಹೇಳಿ ಆ ಸಿಂಬಲ್ಗೆ ಹೇಳಿ ಅದು ನಮ್ಮನ್ನ ಪ್ರೊಟೆಕ್ಷನ್ ಮಾಡುತ್ತೆ. ಈ ರೀತಿಯಲ್ಲಿ ಮಾಡಿ ಕೊನೆಗೆ ಧನ್ಯವಾದಗಳನ್ನ ಹೇಳಿ ನಾವು ಹೀಲಿಂಗ್ ಅನ್ನ ನಾವು ಮಾಡ್ತೀವಿ. ಇದು ಪ್ರೋಸೆಸ್ ಇರುವಂತದ್ದು. ಇದು ಓರಲ್ ಆಗಿ ನಾನು ನಿಮ್ಗೆ ಯಾವ ರೀತಿ ಮಾಡ್ಬೇಕು ಅಂತ ಹೇಳಿದೀನಿ. ನಾಳಿನ ಕ್ಲಾಸ್ ಅಲ್ಲಿ ನೀವೆಲ್ಲರೂ ಕೂಡ ಪ್ರಾಕ್ಟಿಕಲ್ ಆಗಿ ನೀವು ಯೂಸ್ ಮಾಡ್ತೀರಾ, ನನ್ನ ಜೊತೆನಲ್ಲಿ ನೀವು ಮಾಡಿ
ನಾನು ನಿಮ್ ಜೊತೆಗೆ ಮಾಡ್ತಾ ಇರ್ತೀನಿ. ನಾಳೆ ನಿಮ್ಗೆ ಅದ್ರ ರಿಸಲ್ಟ್ ಏನು ಅಂತ ನಿಮ್ಗೆ ಇನ್ನು 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 ಆಳವಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗುತ್ತೆ. ಸೊ ಒಳ್ಳೇದಾಗ್ಲಿ. ತುಂಬಾ ಸರಳವಾಗಿ, ತುಂಬಾ ಈಸಿಯಾಗಿ ನಿಮ್ಮೆಲ್ಲರೂ ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಕೂಡ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಬೇಸಿಕ್ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನೀವು ಎಷ್ಟು ಯಾರಿಗಾದ್ರೂ ಕೂಡ ನೀವು ಹೀಲಿಂಗ್ ಅನ್ನ ಮಾಡಬಹುದು. ಸೊ ಒಳ್ಳೇದಾಗ್ಲಿ. ಇದ್ರಲ್ಲಿ ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ನಮಸ್ತೆ ಮೇಡಮ್.